ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ನೆಚ್ಚಿನ ನಿರುಪ್ಕಾ ಮೌರ್ಯ ಪೂಜಾರಿ. ಇವತ್ತು ಏನಪ್ಪ ವಿಶೇಷತೆ ಅಂತಂದರೆ ಮಾಧ್ಯಮ ಹಾಗೂ ಏನು ಸಾಂಸ್ಕೃತಿಕ ಲೋಕಕ್ಕೆ ಮತ್ತೊಂದು ಹೊಸ ಸೇರ್ಪಡೆ ಆಗ್ತಾ ಇದೆ. ಹೊಸದೊಂದು ಚಾನೆಲ್ ಕೂಡ ಈಗಾಗಲೇ ಸೇರ್ಪಡೆ ಆಗ್ತಾ ಇದೆ. ಅದುವೇ ವರ್ಣಚಕ್ರ ಎಂಟರ್ಟೈನ್ಮೆಂಟ್ ಮತ್ತು ಸುದ್ದಿಗಳನ್ನು ಪಸರಿಸುತ್ತಾ ವಿಶೇಷವಾಗಿ ಸಾಂಸ್ಕೃತಿಕ ಲೋಕದಲ್ಲಿ ತನ್ನದೇ ಆದಂಥ ವಿಭಿನ್ನವಾದಂತಹ ಸಾಂಸ್ಕೃತಿಕ ಸಾಧಕರನ್ನ ಗುರುತಿಸುವಲ್ಲಿ ಯಶಸ್ವಿಯಾಗಲಿ ಅಂತ ಹೇಳ್ತಾ ನಮ್ಮ ಆತ್ಮೀಯ ಸಹೃದಯ ಸ್ನೇಹಿತರಾದಂತಹ ಶ್ರೀಯುತ ಪ್ರಮಥನಾಥ್ ಅವರ ಸಾರಥ್ಯದಲ್ಲಿ ವರ್ಣಚಕ್ರ ಮಾಧ್ಯಮ ಲೋಕಕ್ಕೆ ಮತ್ತು ಏನು ಸಾಂಸ್ಕೃತಿಕ ಲೋಕಕ್ಕೆ ಮತ್ತೊಂದು ಸುದ್ದಿವಾಹಿನಿ ಈಗಾಗಲೇ ಸೇರ್ಪಡೆ ಆಗ್ತಾ ಇದೆ. ಈ ಸುದ್ದಿವಾಹಿನಿ ತಂಡಕ್ಕೆ ಒಳ್ಳೆಯದಾಗ್ಲಿ, ಶುಭವಾಗ್ಲಿ ಅಂತ ಹೇಳ್ತಾ ಭಗವಂತ ಆಯಸ್ಸು ಐಶ್ವರ್ಯ ಆರೋಗ್ಯ ಸಕಲ ಸದ್ಭಾಗ್ಯಗಳನ್ನ ಶ್ರೀಯುತ ಪ್ರಮಥನಾಥ್ ಅವರಿಗೆ ನೀಡಲಿ. ಸುದ್ದಿವಾಹಿನಿ ಸಾಂಸ್ಕೃತಿಕ ಲೋಕಕ್ಕೆ ಮತ್ತೊಂದು ಕೊಡುಗೆ ಆಗಲಿ, ಇನ್ನಷ್ಟು ಹೆಚ್ಚು ಹೆಚ್ಚು ಬೆಳೀಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದಗಳು. ಹಲೋ, ನಾನು ರವಿದಾಸ್ ಬಿಂಡಿಗನವಿಲೆ, ವಿವೇಕ ಚೇತನ ಪತ್ರಿಕೆಯ ಸಂಪಾದಕರು, ವಿವೇಕ ಚೇತನ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇತ್ತೀಚೆಗೆ ನಮ್ಮ ಸ್ನೇಹಿತರು ಪತ್ರಕರ್ತರು ಆದಂಥ ಪ್ರಮಥನಾಥ್ರವರು ಒಂದು ವರ್ಣಚಕ್ರವೆಂಬ ಯೂಟ್ಯೂಬ್ ಚಾನಲನ್ನು ಸಮಾಜಕ್ಕೆ ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ತಮ್ಮ ಎಲ್ಲರ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ. ನಮಸ್ಕಾರ. ವರ್ಣಚಕ್ರ ವೀಕ್ಷಕರಿಗೆ ಪರಿಚಯ ಕಾರ್ಯಕ್ರಮ ಸ್ವಾಗತ ಸುಸ್ವಾಗತ. ಇಲ್ಲೇ ಪರಿಚಯ ಮಾಡಲು ಹೊರಟಿರುವವರು ಸಾಮಾನ್ಯರಲ್ಲ. ಚಲನಚಿತ್ರ ನಿರ್ದೇಶಕರು, ಪತ್ರಕರ್ತರು ಹಾಗೂ ಸಮಾಜಮುಖಿ ಸಮಾಜ ಸೇವಕರು. ಬನ್ನಿ, ನಿಮಗೆ ಆ ವ್ಯಕ್ತಿಯನ್ನು ಪರಿಚಯ ಮಾಡಿಸುತ್ತೇನೆ. ನಮಸ್ಕಾರ. ನಮಸ್ಕಾರ. ಇವರ ಹೆಸರು ಜಿ.ವಿ. ರಾಮರಾವ್. ನಮ್ಮ ಆತ್ಮೀಯ ಸ್ನೇಹಿತರು. 30 ವರ್ಷದಿಂದ ಹೆಚ್ಚು ಕಮ್ಮಿ ನಮ್ಮ ಪರಿಚಯ ನಡೀತಾ ಇದೆ. ಆದರೆ ಅವರು ಸುಮ್ಮನೆ ಸಾಮಾನ್ಯವಾಗಿ ನಾನು ಅವ್ರನ್ನ ಪರಿಚಯ ಮಾಡ್ಸೋಕ್ಕಾಗಲ್ಲ. ಯಾಕೆಂದರೆ ಅವರ ಆಳವಾದ ಒಂದು ಏನು ಸಾಧನೆಗಳು ಮಾಡಿದ್ದಾರೆ ಅದು ತುಂಬ ಅಮೋಘವಾದ್ದು. ಚಿಕ್ಕದಾಗಿ ಹೇಳಬೇಕು ಅಂದರೆ, ಒಂದು ಚಲನಚಿತ್ರರಂಗದ ಪುಟ್ಟ ಪ್ರಪಂಚ ಹಾಗೂ ಪತ್ರಕರ್ತರ ವಿಭಾಗಕ್ಕೂ ಒಂದು ಪುಟ್ಟ ಪ್ರಪಂಚ. ಅವರು ಎಲ್ಲರಿಗೂ ಬೇಕಾದವರು, ಎಲ್ಲರಿಗೂ ಸಹಾಯ ಮಾಡ್ತಾರೆ, ಎಲ್ಲರಿಗೂ ತಮ್ಮ ಏನು ತಾವು ತಿಳಿದಿದ್ದಾರೆ ಅದನ್ನು ಚೆನ್ನಾಗಿ ಹೇಳ್ಕೊಟ್ಟು ಅವರು ಮುಂದೆ ಬರಲಿ, ಅಭಿವೃದ್ಧಿ ಆಗಲಿ, ಈ ಒಂದು ಮನೋಭಾವದಲ್ಲಿ ಇರುವಂಥ ಅಸಾಮಾನ್ಯ ವ್ಯಕ್ತಿ. ಮತ್ತೊಮ್ಮೆ ನಮ್ಮ ವರ್ಣಚಕ್ರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮಸ್ಕಾರ ಪ್ರಮಥನಾಥ್ ಅವರೇ, ನಮಸ್ಕಾರ. ಹೇಳಿ. ಮೊದಲು ಸಣ್ಣದಾಗಿ ನಿಮ್ಮ ಹಿನ್ನೆಲೆ ಅಂದರೆ ನೀವು ನಿಮ್ಮ ಸಂಸಾರದ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡಿ ನಮ್ಮ ವೀಕ್ಷಕರಿಗೆ. ನಾನು ನನ್ನ ಧರ್ಮ ಪತ್ನಿ ಚಂದ್ರಕಲಾ ಅಂತ, ಗೃಹಿಣಿ. ನನ್ನ ಮಗ GR ವಿನಯ್ ಅಂತ, ಅವನು ಉದ್ಯೋಗದಲ್ಲಿದ್ದಾನೆ. ನನ್ನ ಮಗಳು GR ಹರ್ಷಿತಾ ಅಂತ ಅಂದ್ಬಿಟ್ಟು ಟೊಯೋಟಾ ಕಂಪ್ನಿಯಲ್ಲಿ HR ಆಗಿ ವರ್ಕ್ ಮಾಡ್ತಿದ್ದಾಳೆ. ಇದು ನಾವೆಲ್ಲ ಸಾಧಾರಣ ಕುಟುಂಬದವರು, ಮಧ್ಯಮ ವರ್ಗದವರು ಸ್ವಾಮಿ ನಾವು. ಅಲ್ಲ, ಇಲ್ಲಿ ಮಧ್ಯಮ ವರ್ಗ ದೊಡ್ಡ ವರ್ಗ ಅಂತ ಬರೋದು ಸರ್. ಮನುಷ್ಯ ಮುಖ್ಯ, ಮನುಷ್ಯನಿಗೆ ಅದು ನಿಮ್ಮಲ್ಲಿದೆ. ಅದು ನೀವು ಅದ್ರ ಶ್ರೀಮಂತರು. ಆ ಶ್ರೀಮಂತಿಗೆ ಸುಮಾರು ಜನಕ್ಕೆ ಇಲ್ಲ. ಶ್ರೀಮಂತರು ಹಣಕಾಸಿನ ಶ್ರೀಮಂತರಾಗಿರ್ಬೋದು ಏನೋ, ಒಳ್ಳೆತನ ಅಥವಾ ಒಂದು ಸಮಾಜಮುಖಿಯಾದ ಒಂದು ವಾತಾವರಣದಲ್ಲಿ ಇರುವಂತ ವ್ಯಕ್ತಿ ಸಿಗೋದು ಕಡಿಮೆ. ಅದು ನಾನು ನಿಮ್ಮಲ್ಲಿ ಕಂಡಿದ್ದೀನಿ. ಹಾಗಾಗಿ ನಂಗೆ ತುಂಬಾ ಸಂತೋಷನೂ ಇದೆ. ನಿಮ್ಮಲ್ಲಿ ಮಾತಾಡ್ತಿರೋದೇ ಒಂದು ಸಂತೋಷ ನನಗೆ. ಹಾಗಾಗಿ ಇವತ್ತು ನಮ್ಮ ಪರಿಚಯ ಕಾರ್ಯಕ್ರಮಕ್ಕೆ ಬಂದಿದ್ದು ನನ್ಗೆ ತುಂಬಾನೇ ಸಂತೋಷ ಆಗಿದೆ. ಹಾಗಾಗಿ ನಿಮ್ಮ ಪ್ರಮುಖ ಘಟನೆಗಳ ಬಗ್ಗೆ ಮಾತಾಡೋಣ ಮುಂದಕ್ಕೆ. ನೀವು ಯಾವಾಗ ಚಲನಚಿತ್ರ ರಂಗಕ್ಕೆ ಬಂದ್ರಿ, ಹೇಗ್ ಬಂದ್ರಿ, ಕಾರಣ ಏನು, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕಂತ ಕೇಳ್ತೀನಿ. ಇದು ನಮ್ಮ ತಂದೆಯವರು ಡಿಫೆನ್ಸ್ ಸರ್ವಿಸಲ್ಲಿ ಇದ್ದಂಥವ್ರು. ತೀರ್ಕೊಂಡಾಗ ನಾವು ಭಾಳ ಕಟ್ಟದ ದಿನಗಳಾಗ ನಮ್ಮ ತಾಯಿಯವರು ಅವ್ರಿಗೂ ಏನು ಎಜುಕೇಷನ್ ಏನು ಇರಲಿಲ್ಲ. ಸಣ್ಣ ವ್ಯಾಪಾರ ಮಾಡಿಕೊಂಡು ಬದುಕ್ತಿದ್ದಂಥ ಒಂದು ಕುಟುಂಬ ಆಗೋಯ್ತು. ನಮ್ಮ ತಂದೆಯವ್ರು ತೀರ್ಕೊಂಡ್ಮೇಲೆ ನಮಗೆ, ನಮ್ಮ ತಂದೆಗೆ 6 ಜನ ಮಕ್ಕಳು ನಾವು. ತೀರ್ಕೊಂಡೋ ಸಮಯದಲ್ಲಿ ಆ ಜೀವನಕ್ಕೆ ಭಾಳ ಕಷ್ಟ ಆಯಿತು. ಆಗ ಒಂದು ಕಡೆ ಅವಾಗ ನಾನು SLC ಅಷ್ಟೇ ನಾನು ಅವಾಗ ಪಾಸ್ ಆಗಿದ್ದೆ ಅಷ್ಟೇ. ಕಾಲೇಜ್ಗೆ ಹೋಗೋಕ್ಕೂ ಬಿಟ್ಟಿಲ್ಲ ನಮ್ಮ ಮನೆಯಲ್ಲಿ. ಬೇಡ, ಕಾಲೇಜ್ ಸೇರ್ಸೋದಕ್ಕೂ ಫೀಸ್ ಇಲ್ಲ, ಇಲ್ಲ ನನಗೆ ಉದ್ಯೋಗ ಹುಡುಕೋ ಅಂದರು. ಆಗ 1980ನೇ ಇಸ್ವಿನಲ್ಲಿ ವೈಜಯಂತಿ ಫಿಲಮ್ಸ್ ಅಂದ್ಬಿಟ್ಟು ಡಿಸ್ಟ್ರಿಬ್ಯೂಷನ್ ಆಫೀಸು, ಅಲ್ಲಿ ನಾನು ಆಫೀಸ್ ಬಾಯ್ ಸೇರಿಕೊಂಡೆ. ಆಗ ನನಗೆ 50 ರೂಪಾಯಿ ತಿಂಗಳ ಸಂಬಳ. ಆಗ ನನಗೆ 50 ರೂಪಾಯಿ ತಿಂಗಳ ಸಂಬಳ. ಏನೋ ಪುಣ್ಯಾತ್ಮರು ವೈಜಯಂತಿ ಫಿಲಮ್ಸ್ನವರು ನನಗೆ ಜಂಬುಲಿಂಗಂ ಅವರು ಒಂದು ಆಶ್ರಯ ಕೊಟ್ಟರು ನನಗೆ. ಅಲ್ಲಿಂದ ಪ್ರಾರಂಭ ಆಯಿತು. ಅಲ್ಲಾದ ನಂತರ ಅಲ್ಲಿ ಅವ್ರ ಹತ್ರ ಸಿಪಾಯಿರಾಮು, ಕೊಠಾರಿ ವೀರ, ಈ ಅಮರಶಿಲ್ಪಿ ಜಕಣಾಚಾರಿ ಅಂತ ಚಿತ್ರಗಳು ಎಲ್ಲ ಇತ್ತು. ತುಂಬ ಡಿಮ್ಯಾಂಡೆಡ್ ಮೂವಿಗಳು ಅವೆಲ್ಲ. ಅದು
ಹೌದು. ಅಂತ ಇದ್ರಲ್ಲಿ 2 ವರ್ಷ ಮಾಡಿದ್ವಿ. ಆಮೇಲೆ ಒಂದು 2-3 ವರ್ಷ ಆಗ್ತಾರೆ ಹಂಗನೆ ಎಲ್ಲ ಒಂದ್ ಕಡೆ ಒಂದಷ್ಟು ಸಿನಿಮಾಗಳು ಅವ್ರಿಗೆ ನಷ್ಟಕ್ಕೀಡಾಯಿತು. ಆದಾಗ ನನಗೆ ಅವರು, ನೋಡಪ್ಪ ನಿಮ್ಗೆ 50 ರೂಪಾಯಿ ಸಂಬಳನೂ ಕೊಡೋಕ್ಕಾಗೋದಿಲ್ಲ, ಎಲ್ಲ ಬೇರೆ ಕಡೆ ಕೆಲಸ ಕೊಡಿಸ್ತೀನಿ ಹೊರಟೋಗು ನೀನು ಅಂತಂದ್ರು. ಆಗ ಅವರೇ ನನಗೆ ಮಾಡಿ CVL ಶಾಸ್ತ್ರಿ ಅಂದ್ಬಿಟ್ಟು ಶಾಸ್ತ್ರಿ ಮೂವೀಸ್ ಡಿಸ್ಟ್ರಿಬ್ಯೂಟರ್, ಅವ್ರಿಗೆ ರೆಕಮೆಂಡೇಶನ್, ತುಂಬ ಒಳ್ಳೆ ಹುಡುಗ ಇವನು, ಹತ್ರ ಬಂದು ಆಗಲೇ 2.5 ವರ್ಷಗಳು ಆಗಿದೆ, ತುಂಬ ಒಳ್ಳೆ ಹುಡುಗ, ಅವನ ಹತ್ರ ಕೆಲಸಕ್ಕೆ ಇಟ್ಕೊಳ್ಳಿ ಅಂತ. ಆಮೇಲೆ ಶಾಸ್ತ್ರಿ ಮೂವೀಸ್ ಕಾಲಿಟ್ಮೇಲೆ ಅಲ್ಲಿ ಅವ್ರ ಹತ್ರ ದೊಡ್ಡ ದೊಡ್ಡ ಫಿಲಮ್ಗಳಿತ್ತು. ಅವ್ರ ಹತ್ರ ಕುಳ್ಳ ಕೊಳ್ಳಿ, ಪಕ್ಕ ಕಳ್ಳ, ಗಂಧರ್ವಗಿರಿ, ಇವೆಲ್ಲ ದೊಡ್ಡ ಸಿನಿಮಾಗಳು ಚಿತ್ರಗಳು ಹೆಚ್ಚಾಗಿದ್ವು. ಹಾಗೆ ನನಗೆ ಅಲ್ಲಿ ಪ್ರಮೋಷನ್ ಆಗಿ ಅಲ್ಲಿ ಬಂದೆ. ಅಲ್ಲಿ ಬಂದು ನಾನು ಓಪನಿಂಗ್ ಸ್ಯಾಲ್ರಿ ನನಗೆ 250 ರೂಪಾಯಿ ಸ್ಯಾಲ್ರಿ ನನಗೆ. ಎಲ್ಲ ರೋಮಾಂಚನ ನನಗೆ. 5 ಪಟ್ಟು ಜಾಸ್ತಿ ಆಯ್ತು. ಹೌದು, 50 ರೂಪಾಯಿ ಸಂಬಳದ 250 ರೂಪಾಯಿ ಸಂಬಳ ಆಯ್ತು. ಅಷ್ಟೇ ಚೆನ್ನಾಗಿ ನೋಡಿ ಗಾಂಧಿನಗರದಲ್ಲಿ ಇದೆ. ಆಮೇಲೆ ಅಲ್ಲಿಂದ ಆಚೆ ಅವರು ವೀನಸ್ ಮೂವೀಸ್ ಅಂತ ಒಂದು ಮದ್ರಾಸ್ ಕಂಪ್ನಿಯಲ್ಲಿ ಇತ್ತು, ಅವರು ಮಾರಾಟಕ್ಕೆ ಇಟ್ಟಾಗ ನಮ್ಮ CVL ಶಾಸ್ತ್ರಿ ಅವರೇ ಅದನ್ನ ತಗೊಂಡ್ರು. ತಗೊಂಡಾಗ ಹೆಚ್ಚು ಕಮ್ಮಿ ನಮ್ಮ ಹತ್ರ 550-600 ಸಿನಿಮಾಗಳಿತ್ತು ನಮ್ಮ ಹತ್ರ. ಬೃಹತ್ ಸಂಖ್ಯೆ. ಹೌದು, ದೊಡ್ಡ ದೊಡ್ಡ ಸಿನಿಮಾ, ಮಲೆ ಮಾರುತೆಲ್ಲ ನಾವೇ ರಿಲೀಸ್ ಮಾಡಿದ್ದು ಅಂತ ಒಂದು ಸಂದರ್ಭದಲ್ಲಿ ಮಾಡ್ಕೊಂಡ್ ಬಂದ್ವಿ. ಆಮೇಲೆ ಕಾಲಾಂತರ ನನಗೆಲ್ಲೋ ಒಂದ್ ಕಡೆ ನಿರ್ದೇಶನಕ್ಕೆ ಯಾಕೆ ಬರಬಾರ್ದು ಅನ್ನೋ ಒಂದು ಆಸಕ್ತಿ ಶುರು ಆಯ್ತು. ಆದಾಗ ನನ್ನ ಸ್ನೇಹಿತ ಒಬ್ಬ ಗುಬ್ಬಿ ನಟರಾಜ್ ಅಂತ ಇದ್ದಾರೆ, ಅಂದ್ರೆ ಗುಬ್ಬಿ ಗುಬ್ಬಿ ನಟರಾಜ್, ಅವ್ರು ನಾವು ಓಡಾಟ ಇತ್ತು. ಅಂದ್ರೆ ನಾವು ಆಫೀಸ್ ಬಾಯ್ ಇದ್ದಾಗಲೇ ನಾವು ಓಡಾಟ. ಅವ್ರು ಹೇಳ್ದ, ಒಂದು ಕೆಲಸ ಮಾಡು, ಅಯ್ಯರ್ಗೆ ಹೇಳ್ತೀನಿ, GV ಅಯ್ಯರ್ ಅವ್ರ ಹತ್ರ ಅವರು ಆಕ್ಟ್ ಮಾಡ್ತಿದ್ರು, ಅವಾಗ ಪರಿಚಯ ಮಾಡ್ತೀನಿ ಬಾ ಅಂತ ಕರ್ಕೊಂಡೋಗಿ. ಮೊದಲನೇ ಬಾರಿಗೆ ನನಗೆ GV ಅಯ್ಯರ್ ಅವ್ರ ಹತ್ರ ಗುಬ್ಬಿ ನಟರಾಜ್ ಅವ್ರು ತಗೊಂಡು ನಾನು ಪರಿಚಯ ಮಾಡಿದ್ರು. ಮಾಡಿದಾಗ ಅವಾಗ ಕೃಷ್ಣಾವತಾರ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಆಗಿತ್ತು. ಕೃಷ್ಣಾವತಾರ ಅಂತ ಒಂದು ಮೂವಿಗೆ ನನಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಲ್ಲಿ ತಗೊಂಡೋಗಿ ನಾನು ಸೇರಿಸಿದ್ರು. ಅಯ್ಯರ್ ಒಪ್ಕೊಂಡ್ರು. ನನಗೆ ಎಷ್ಟು ವರ್ಷ ಆಯಿತು, ಈಗೆಲ್ಲ ಆಯಿತು ಅಂತ ನಾನು ಬಯೋಡೇಟಾಗಿ ಅವಾಗ ಹೇಳಿದೆ. ಅವ್ರಾಯ್ತು. ಅಲ್ಲಿಂದ ಪ್ರಾರಂಭ ಆಯ್ತು ನನಗೆ ಅಯ್ಯರ್ ಹತ್ರ. ಅದಾದ್ಮೇಲೆ ಎಷ್ಟನೇ ಇಸ್ವಿ ಇರ್ಬೋದು ಅಂದಾಜು ಹೋದ್ರೆ ಅದು 84-85ರಲ್ಲಿ, 85. ಹೌದು. ಆ ಕೃಷ್ಣಾವತಾರ ಆದ್ಮೇಲೆ ಮಧ್ವಾಚಾರ್ಯ ಆಯಿತು. ಹೀಗಾಗಿ ಅಯ್ಯರ್ ಅವ್ರ ಹತ್ರ ಒಂದು 2 ವರ್ಷಗಳ ಕಾಲ ಕೆಲಸ ಮಾಡಿದೆ. ಆಮೇಲೆ ದೂರದರ್ಶನ ಧಾರಾವಾಹಿಗಳ ಕಡೆ ಒಲವು. ಆ ಧಾರಾವಾಹಿಗಳು ಎಲ್ಲ ಬೆಂಗಳೂರು ದೂರ. ಆಗ ಹೆಚ್ಚು ಪ್ರೈವೇಟ್ ಚಾನಲ್ಸ್ ಇಲ್ಲ, ಯಾವ್ದು ಇರ್ಲಿಲ್ಲ. ಉದಯ TV ಒಂದೇ ಇದ್ದಿದ್ದು, ಅವಾಗಿತ್ತು, ತುಂಬಾ ಡಿಮ್ಯಾಂಡ್ ಆಗಿತ್ತು. ಬೆಂಗಳೂರು ದೂರದರ್ಶನ ನೋಡ್ಬೇಕಾಗಿತ್ತು. ಅಂತ ಸಂದರ್ಭದಲ್ಲಿ ನಾನು ಸ್ವತಂತ್ರ ನಿರ್ದೇಶಕನಾಗಿ ನಾನು ಇವ್ರು ಬಂದೆ, ದೂರದರ್ಶನಕ್ಕೆ ಬಂದೆ. ಅಲ್ಲಿ ಹೆಚ್ಚು ಕಮ್ಮಿ ಒಂದು 14-15 ಟೆಲಿಫಿಲಮ್ ಸೀರಿಯಲ್ಗಳನ್ನ ನಿರ್ದೇಶನ ಮಾಡಿದೆ. ಯಾವ್ದು ಹೆಸರು ಹೇಳ್ಬೋದಾ? ಸಂಸಾರ ಸಂಗೀತ, ಕಥಾ ಸಂಗಮ, ಅಳಿಯ ದೇವರು, ಈ ತರ ಸುಮಾರು ನಾನು ಧಾರಾವಾಹಿಗಳು. ಅದರಲ್ಲಿ ನಮ್ಮ ಫೇಮಸ್ ಸಂಸಾರ ಸಂಗೀತ ನನಗೆ ಬಹಳ ಒಳ್ಳೆ ಹೆಸರು ಕೊಡ್ತು. ನನಗೆ ಒಳ್ಳೆ ಇದು ಮಾಡಿದೆ, ನನಗೆ ಒಳ್ಳೆ ಟೆಲಿಫಿಲಮ್ ಮಾಡಿದೆ ಅವರೊಳಗೆ. ಈ ಧಾರಾವಾಹಿಗಳ ನಂತರ ಸ್ವತಂತ್ರ ನಿರ್ದೇಶನ ಆಗಬೇಕು ಅನ್ನೋ ಒಂದು ಆಸೆ ಇದಾಯಿತು ನನಗೆ. ಯಾಕಂದ್ರೆ ಅಷ್ಟು ಈಜಿ ಅಲ್ಲ ಫೈನಾನ್ಷಿಯಲಿ ಸಿನಿಮಾ ಡೈರೆಕ್ಷನ್ ಮಾಡೋದು ಇದೆಯಲ್ಲ. ಪ್ರೊಡ್ಯೂಸರ್ನ ಯಾರು ನಡೀತಾರೋ ಅವರೇ ಡೈರೆಕ್ಟರ್ ಆಗೋದು ಅಂತ ಇವತ್ತಿಗೂ ಅದೇ ಇದೆ. ಅಷ್ಟು ಈಜಿ ಅಲ್ಲ. ಯಾವಾಗ ನಾವು ವಿನ್ ಆಗ್ತೀವಿ, ನಮ್ಮ ಮನೆ ಬಾಗ್ಲಲ್ಲಿ 10 ಜನ ಪ್ರೊಡ್ಯೂಸರ್ ಇರ್ತಾರೆ. ನಾವು ವಿನ್ ಆಗ್ಬೇಕಂದ್ರೆ 10 ಜನ ಪ್ರೊಡ್ಯೂಸರ್ ಬಾಗ್ಲಲ್ಲಿ ನಾವಿರ್ಬೇಕಾಗತ್ತೆ ಅಂತ ಸ್ಥಿತಿ ಬಂತು. ಆಗ 10 ಜನ ಪ್ರೊಡ್ಯೂಸರ್ಗಳನ್ನ ಮೀಟ್ ಮಾಡಿ ನಾನೆಲ್ಲ ಯಾರು ಏನು ಅಂತ ಬಯೋಡೇಟಾಗಳು ಹೇಳ್ಕೊಂಡೆ. ಎಷ್ಟು ಸೀರಿಯಲ್ಗಳು ಮಾಡಿದ್ದೀನಿ, ಈ ಥರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಅದಾದ ನಂತರ ಕೆಲವರು ನನಗೆ ಮಾಡಿದ್ರು, ಓ ಪರವಾಗಿಲ್ಲ, ಅಯ್ಯರ್ ಹತ್ರ ಇದ್ರಾ, ಓ ಗಿರಿಬಾಬು ಅವ್ರ ಹತ್ರ ಇದ್ರಾ ನೀವು. ಇದ್ರ ಮೇಲೆ ನನಗೆ ಒಂದು ಮೊದಲ ನಿರ್ದೇಶನ ದೀರ್ಘ ಸುಮಂಗಲಿ ಅಂತ ಡೈರೆಕ್ಷನ್ ಕೊಟ್ಟರು. ದೀರ್ಘ ಸುಮಂಗಲಿ ಅಂತ ಅಂದ್ಬಿಟ್ಟು ಆ ಚಿತ್ರ ಮಾಡಿದೆ. ಅದು ಫ್ಯಾಮಿಲಿ ಸ್ಟೋರಿ. ಅದು ಸಿತಾರ ಇವರೆಲ್ಲ ಆಕ್ಟ್ ಮಾಡಿದಂತ ಸಿನಿಮಾ. ಹೀರೋ ಎಲ್ಲ ಹೊಸಬ್ರೆ ಅದ್ರೊಳಗಡೆ ಅವಾಗ ಮಾಡಿದ್ರು. ಕಿರಣ್ ಅಂತ ಅಂದ್ಬಿಟ್ಟು, ಕಿರಣ್, ಸಿತಾರ ಇವರೆಲ್ಲ ಮಾಡಿದ್ರು. ಅದೇನು ಅಂತ ಏನು ಯಶಸ್ಸು ಕಾಣಲಿಲ್ಲ. ಅದು ಎಲ್ಲ ಒಂದ್ ಕಡೆ ಇದಾಯ್ತು. ಏನಕ್ಕೆ ಅಂದ್ರೆ ಕಮ್ಮಿ ಬಡ್ಜೆಟ್, ಎಲ್ಲೋ ಒಂದ್ ಕಡೆ ನಾವ್ ಇಡುವುದೋ ಅಥವಾ ಕಥೆಯಲ್ಲಿ ಏದಾಯ್ತೋ ಗೊತ್ತಾಗ್ಲಿಲ್ಲ. ಅವರೇ ತಗೊಳ್ತು. ಆಮೇಲೆ ಸುಮಾರು ವರ್ಷಗಳ ಕಾಲ ಮತ್ತೆ ನಾನು ಧಾರಾವಾಹಿಗಳು ನಂಬ್ಕೊಂಡು ಕೂತ್ಕೊಳ್ಳೋಂಗಾಯ್ತು. ಮತ್ತೆ ಧಾರಾವಾಹಿ ಒಳಗಡೆ ಬಂದು ಕೆಡ್ಡ ಅಂತ ಒಂದು ಧಾರಾವಾಹಿ ಮಾಡಿದೆ, ಮೆಗಾ ಸೀರಿಯಲ್. ಅದ್ರಲ್ಲಿ ನಾಯಕ ನಟ ಇವತ್ತು ಅತ್ಯೋಮವಾಗಿ ಬಹಳ ಎತ್ತರದಲ್ಲಿ ಬೆಳೆದಾನೆ. ಅವನ ಹೆಸರು ಮಾತ್ರ ಕೇಳ್ಬೇಡಿ, ಯಾಕಂದ್ರೆ ಹೇಳ್ಬಾರ್ದು. ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಅಭಿಮಾನಿಗಳು ಸ್ವಲ್ಪ ನೋವಾಗುತ್ತೆ. ಓಹೋ ನಮ್ಮ ಬಾಸ್ ಅದರಲ್ಲಿ ನಾಯಕ ನಟರು ಆಗಿದ್ರೆ ಅಂತ ನೋವಾಗುತ್ತೆ. ಅದರಿಂದ ಬೇಡಿ. ಅವರು ಅತ್ಯುತ್ತಮ ಸ್ಥಾನದಲ್ಲಿದ್ದಾರೆ. ಅವರು ತೆಂಗಿನ ಮರದ ಮೇಲೆ ಇದ್ದಾರೆ. ಇವತ್ತು ಅವ್ರು ಚೆನ್ನಾಗಿರ್ಲಿ. ಸೀರಿಯಲ್ ಹೆಸರು ಹೇಳಿ. ಒಳ್ಳೆ ಕೆಡ್ಡ ಅಂತ ಸುಮಾರು ಜನ ಗೊತ್ತಾಗ್ಬಿಡತ್ತೆ. ವೀಕ್ಷಕರು ಸುಮಾರು ಜನ ಗೊತ್ತಿರತ್ತೆ ಅದು ದೂರದರ್ಶನ ನೋಡಿದವ್ರಿಗೆ ಅಲ್ವಾ. ಅದ ನಂತರ ಎಲ್ಲ ಒಂದ್ ಕಡೆ ನನಗೆ ನನ್ನ ಆತ್ಮೀಯ ಗೆಳೆಯ ನರಸಿಂಹರಾಜು ಅಂತ ನನ್ನ ಕ್ಲಾಸ್ಮೇಟು, ಅವರು ನನಗೆ ಇದು ಮಾಡಿದ್ರು, ನನ್ನ ಮಗನ ಹಾಕೊಂಡು ಪಿಕ್ಚರ್ ಮಾಡ್ಬೇಕಲ್ಲ, ಏನು ಮಾಡೋದು. ಅವ ನಮ್ಗೆ ಒಳಗಿದ್ದೆ ಸಡನ್ ಆಗಿ ಒಂದು ಕೆಲಸ ಮಾಡೋಣ, ಕಾಮಿಡಿ ಸಬ್ಜೆಕ್ಟ್ ಇದೆ, ಇದ್ರೆ ಗೋಪಿ ಬಿದ್ದರೆ ಪಾಪಿ, ಆ ಸಿನಿಮಾ ಈಗ. ಆ ಕತೆ ಹೇಳಿದೆ, ಇಷ್ಟ ಆಯ್ತು ಅವ್ರಿಗೆ. ಆವಾಗ ಏನು ಮಾಡಿದ್ವಿ, ಅವ್ರ ಮಗನ್ನ ಜಗದೀಶ್ ರಾಜ್ ಅಂತ ನಾಯಕ ನಟ,
ಮತ್ತು ಇನ್ನೊಬ್ಬ ನಾಯಕ ನಟನು ಅದರಲ್ಲಿ ಪರಿಚಯ ಮಾಡ್ಕೊಂಡು ಅದರಲ್ಲಿ ಹೊಸದನ್ನ ಇದು ಮಾಡಿದ್ವಿ ನಾವು. ಉಮಾಶ್ರೀ, ದೊಡ್ಡಣ್ಣ, ಬಿರಾದರ್ ಅವರು, ರಮೇಶ್ ಭಟ್ರು, ಉಮೇಶ್ ಅಣ್ಣ, ಈ ಥರ ಕಾಮಿಡಿ ನಟರು, ಟೆನ್ನಿಸ್ ಕೃಷ್ಣ, ಬಂಚ್ ಆಫ್ ಕಾಮಿಡಿ ಆಕ್ಟರ್ಸ್ ಎಲ್ಲ ಸೇರ್ಕೊಂಡಿದ್ರು ಒಳಗೆ. ಇದರಲ್ಲಿ ತೆಲುಗು ಆಕ್ಟರ್ ಮಧುಸೂದನ್ ಅಂತ ಅಲ್ಲಿ ಫೇಮಸ್ ಆಗಿದೆ ಧಾರಾವಾಹಿಗಳಲ್ಲಿ. ಅವನನ್ನ ಮೊದಲನೇ ಬಾರಿಗೆ ನಾವು ಸಿನಿಮಾ ರಂಗಕ್ಕೆ ಪರಿಚಯ ಮಾಡಬೇಕು ಅಂತ ಇದು ಮಾಡಿದ್ವಿ, ಪ್ರಯತ್ನ ಮಾಡಿದ್ವಿ. ಇನ್ನು ಎರಡನೇ ನಾಯಕನಾಗಿ ನಮ್ಮ ಸ್ನೇಹಿತನ ಮಗನೇ ಜಗದೀಶ್ ರಾಜ್ ಅಂತ ಅವ್ರನ್ನ ಪರಿಚಯ ಮಾಡಿ ಸಪೋರ್ಟಿವ್ ಆಗಿ ನಾವು ಉಮಾಶ್ರೀ ಅವರು, ದೊಡ್ಡಣ್ಣವರು, ಇಡೀ ಚಿತ್ರರಂಗನೇ ಇದ್ದು ಬಿಡಿ, ಕಾಮಿಡಿ ನಟರುಗಳೆಲ್ಲ ಅದರಲ್ಲಿ ಇತ್ತು. ಇದ್ರೆ ಗೋಪಿ ಬಿದ್ರೆ ಪಾಪಿ ಅಂತ ಮಾಡಿದ್ವಿ. ಅದು ಜಸ್ಟ್ ಏದೋ ಕಾಮಿಡಿ ಇದಾಗಿ ಎಲ್ಲೋ ಒಂದ್ ಕಡೆ ನಾವು ರಾಂಗ್ ರಿಲೀಸ್ ಮಾಡಿದ್ವಿ ನಾವು. ಹೋಗಿ ಸ್ಟೇಟ್ ಥಿಯೇಟರ್ ಅಲ್ಲಿ ಭೂಮಿಕಾ ಥಿಯೇಟರ್ ಅಂತ ಅವಾಗ ಏನಿದೆ ಅಲ್ಲಿ ಮಾಡಿದ್ವಿ. ಕಾಣ್ಲಿಲ್ಲ. ನಾವು ಅಪಹರಣ ಥಿಯೇಟರ್ ಪ್ರಯತ್ನ ಮಾಡಿದ್ವಿ. ಅಪಹರಣ ಚಿತ್ರಮಂದಿರ ಸಿಕ್ಲಿಲ್ಲ, ಯಾಕಂದ್ರೆ ಅದು ಬಾಡಿಗೆ ಮೊದಲೇ ಕಟ್ಟಬೇಕು ನೀವು ಅಂತ ಆಯಿತು. ಆ ಟೈಮಲ್ಲಿ ಯಾರು ನಂಗೆ ಬಿಟ್ಕೊಟ್ಟಿಲ್ಲ ಥಿಯೇಟರ್ನಾಗ. ಹೀಗಾಗಿ ಅದೊಂದು 2 ವಾರಗಳ ಕಾಲ ಓಡಿದ ಸಿನಿಮಾ. ಅದ ನಂತರ ಆಶಾ ಕಿರಣಗಳು ಅಂತ ಒಂದು ಮಕ್ಕಳ ಪಿಕ್ಚರ್ ಮಾಡಿದೆ. ಲಕ್ಷ್ಮಣ್ ನಾಯಕ್ ಅವರು ಒಂದು ಮಕ್ಕಳ ಪಿಕ್ಚರ್ ಮಾಡೋಣ ಅಂದರು. ಆಗ ಒಂದಷ್ಟು ಮಕ್ಕಳನ್ನ ಹಾಕೊಂಡು ಉಮೇಶ್ ಅಣ್ಣವರು ಈ ಥರ ಒಂದಷ್ಟು ಕಲಾವಿದರನ್ನ ಹಾಕೊಂಡು ಮಾಡಿದ್ವಿ. ಅದು ನಮ್ಮ ಪ್ರಶಸ್ತಿನೂ ಬಂತದ್ದು, ರಾಜ್ಯ ಪ್ರಶಸ್ತಿ ಬಂದಿದ್ದಕ್ಕೆ. ಹೌದು, ಅತ್ಯುತ್ತಮ ಮಕ್ಕಳ ಚಿತ್ರ ಅಂತ ನಮಗೆ 2013ರಲ್ಲಿ ಅದು ಜೂರಿಸ್ ಅವಾರ್ಡ್ ಬಂತು ನಮಗೆ. ಅದನ್ನು ತಗೊಂಡ್ವಿ. ಆಮೇಲೆ ಶಾಲಾ ಕಾಲೇಜುಗಳು ಸತತವಾಗಿ 2 ವರ್ಷಗಳ ಕಾಲ ಸಿನಿಮಾ ಮಾಡ್ತಾರೆ. ಸರ್ಕಾರ ಆರ್ಡರ್ ಮಾಡಿತ್ತು. ಹೌದು, 20 ರೂಪಾಯಿ ಮಾಡ್ಕೊಂಡು ಮಕ್ಕಳು ತೋರಿಸಿ ಚೆನ್ನಾಗಿದೆ, ಮಕ್ಕಳು ನೋಡೋದಾಯ್ತು ಅಂತ ಅಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ಅದು ಸತತ 2 ವರ್ಷಗಳ ಕಾಲ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಅದು ಓಡ್ತದೆ. ನಾವೇ ತೋರಿಸ್ತಾ ಇದ್ವಿ ಮತ್ತು ಥಿಯೇಟರ್ಗಳಲ್ಲಿ ಹಾಕ್ಬಿಟ್ಟು ಮಕ್ಕಳನ್ನ ಅದು ಬಾರಿ ಯಶಸ್ವಿಯಾಗಿ. ಹೌದು, ಲಾಭದಾಯಕ ಆಗಿರ್ಬೇಕಲ್ಲ ಯಾವ ಆ ಸಿನಿಮಾ, ಲಾಭದಾಯಕನ ಆಗಿರ್ಬೇಕಲ್ಲ ಅವಾಗ ಆ ಫಿಲಮ್. ಹಾಕಿದ ಬಂಡವಾಳ ಬಂತು. ಯಾವಾಗ ಅಂದ್ರೆ ಯಾಕೆ ನಿರ್ಮಾಪಕರು ಏನ್ ಹೇಳ್ತಾರೆ, ಒಂದು ಸಿನಿಮಾ ತೆಗಿಯುವಾಗ ನಾವ್ ಹಾಕಿದ ಬಂಡವಾಳ ಬರುತ್ತಾ ಅಂತ ಕೇಳ್ತಾರೆ. ಮಕ್ಕಳ ಸಿನಿಮಾ ಲಾಭ ಅಂತ ಮಾಡಕ್ ಆಗೋದಿಲ್ಲ. ಅಟ್ಲೀಸ್ಟ್ ಹಾಕಿದ ಬಂಡವಾಳ ಬಂತಲ್ಲ, ನಮ್ಮ ಪ್ರೊಡ್ಯೂಸರ್ ಖುಷಿ ಆಯ್ತು. ಅದ ನಂತರ ಅವ್ರಿಗಾಗಲೇ ಒಂದು 2-3 ಸಿನಿಮಾ ಮಾಡಿದ್ದಾರೆ, ಬೇರೆಯವ್ರನ್ನ ಡೈರೆಕ್ಷನ್ ಹಾಕೊಂಡು ಮಾಡಿದ್ದಾರೆ. ಈಗ ಆಯ್ತು, ಈಗ ಮುಗಿದ್ಮೇಲೆ ನನಗೆ ಹಾಕೋ ಆಸಕ್ತಿ ಇದಾಯ್ತು. ಈಗೇನಾಯ್ತು, ಬರ್ತಾ ಟೆಕ್ನಾಲಜಿ ಬಹಳ ಫಾಸ್ಟ್ ಆಯ್ತು. ಅವಾಗ ನೆಗೆಟಿವ್ ಕ್ಯಾಮ್ರಾಗಳು ಇವೆಲ್ಲ ಇತ್ತು, ಕಾಲದಲ್ಲಿ ಇತ್ತು. ಈಗ ಏನಾಯ್ತು, ಈ ಮೊಬೈಲ್ ನಲ್ಲಿ ಶೂಟಿಂಗ್ ಮಾಡೋದ ಕ್ಯಾಮ್ರಾಗಳು, ಈ DV ಕ್ಯಾಮ್ರಾಗಳು ಯಾವಾಗ ಬರಕ್ ಶುರು ಆಯ್ತು, ಇದ್ರಲ್ಲೇ ಸಿನಿಮಾ ಮಾಡ್ಬೋದು ಅಂದ್ಮೇಲೆ ಏನಾಯ್ತು, ಹಳೇ ನಿರ್ದೇಶಕರನ್ನೆಲ್ಲ ಮರ್ತರು ಎಲ್ಲಾರು. ಈಗ ಮೊನ್ನೆ ರೀಸೆಂಟ್ ಆಗಿ ಲಾಸ್ಟ್ ಇಯರ್ ಏನೋ ಒಂದು ಮೊಬೈಲ್ ನಲ್ಲೇ ಇಡೀ ಸಿನಿಮಾ ಚಿತ್ರಕರಣ ಐಫೋನ್ ಅಲ್ಲಿ ರಿಲೀಸ್ ಮಾಡಿದ್ರು. ಬಟ್ ಅದು ಏನ್ ನಡೀಲಿಲ್ಲ. ನಮ್ಮ ಸ್ಥಿತಿನೇ ಅಲ್ಲ, ನಮ್ಮ ಜೊತೆಗಾರರು ಎಲ್ಲಾ ಸ್ಥಿತಿ ಹಳ ನಿರ್ದೇಶಕರಿಗೆಲ್ಲ ಮಾತ್ರ. ಈಗ ಹುಡುಗರುಗಳು ಗೊತ್ತಾಗೋಯ್ತು, ಈ ಮೊಬೈಲ್ ನಲ್ಲಿ ಶೂಟಿಂಗ್ ಮಾಡೋದಲ್ವಾ, ಇದ್ರಲ್ಲಿ ಮಾಡೋದಲ್ವಾ ಅಂತ ಟೆಕ್ನಾಲಜಿ ಗೊತ್ತಾಯ್ತು. ಎಲ್ಲ ಡೈರೆಕ್ಟರ್ ಆಗ್ಬಿಟ್ರು. ಆ ಕೆಲಸ ಗೊತ್ತಿರೋಂಥವ್ರು ಕಮ್ಮಿ ಡೈರೆಕ್ಟರ್ ಇದ್ರು, ಅವರೆಲ್ಲ ಸಿನಿಮಾಗಳು ಮಾಡ್ತಿದ್ರು. ಯಾವಾಗ ಈ ಮೊಬೈಲ್ ನಲ್ಲಿ ಇಟ್ಕೊಂಡು ಶೂಟಿಂಗ್ ಮಾಡ್ಬೋದು, ಇದ್ರಲ್ಲಿ ಮಾಡ್ಬೋದು ಅಂತ ಗೊತ್ತಾಯ್ತು, ಎಲ್ಲ ಆಯ್ತು. ಆದ್ರೆ ನಾವು ಅದಕ್ಕೆ ಹೋಗ್ಲಿಲ್ಲ. ಇದ್ರ ಪೇರಾಗಿ ನಾವು ಒಂದು ಪ್ಯಾರಲರ್ ಆಗಿ ನಾನು ಪತ್ರಿಕಾ ರಂಗನ ನಾನು ಮೊದಲಿಂದ ಬರೆಯುವಂತ ಹವ್ಯಾಸ ಆಯ್ತು. ಇದಕ್ ಮುಂಚೆ ನೀವು ಎಷ್ಟು ಸಿನಿಮಾಗಳನ್ನು ನಿರ್ದೇಶಿಸಿದ್ರಿ ಸ್ವತಂತ್ರವಾಗಿ? 3 ಸಿನಿಮಾ ಅಷ್ಟೇ ಮಾಡಿದ್ ನಾನು. 3 ಸಿನಿಮಾ ಡೈರೆಕ್ಷನ್ ಮಾಡಿದ್ ನಾನು. ಈಗ ಇನ್ನೊಂದು ಸಿನಿಮಾ ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಆಗಿ ನಾನು ಆಗ್ಲೇ 12-13 ಸಿನಿಮಾ ನಾನು ಮಾಡಿದ್ದೆ. ಹೇಳಿದ್ನಲ್ಲ, ಭಂಡಾರಗಿರಿ ಬಾಬು, ಗೋಪಾಲ್ ಅವರು, ಓಂ ಪ್ರಕಾಶ್, ಇವ್ರ ಹತ್ರ ಡೇವಿಡ್ ಅವರು, SS ಡೇವಿಡ್, ಇವರೆಲ್ಲ ಹತ್ರ ನಾನು ಅಸೋಸಿಯೇಟ್ ಮಾಡ್ತಿದ್ದೆ. ಏನಕ್ಕೆ ಅಂದ್ರೆ ನನ್ನ ಭಾಷೆ ಯಾವಾಗ ಚೆನ್ನಾಗಿತ್ತು ನನಗೆ. ಆಮೇಲೆ ಮೋಹನ್ ಗಾಂಧಿ ತಮಿಳ್ ಡೈರೆಕ್ಟರ್, ಅವರು ನಾನು ಕರೆದು ಮಾಡಿಸೋದು ನನ್ನ ಟೈಮಲ್ಲಿ. ಯಾಕಂದ್ರೆ ಭಾಷೆ ಅವ್ರು ಕನ್ನಡ ಬರ್ತಿರ್ಲಿಲ್ಲ. ಅವ್ರೊಂದು ತಮಿಳ್ ಸಿನಿಮಾಲಿ ಬೆಂಗಳೂರಿಗೆ ಬಂದಾಗ ನಾನು ಅವ್ರ ಜೊತೆಲಿ ಕೆಲಸ ಮಾಡ್ಕೊಟ್ಟೆ. ಏನಕ್ಕೆ ಅಂದ್ರೆ ಅವ್ರು ತಮಿಳಲ್ಲೆಲ್ಲ ಹೇಳೋರು, ನಾನು ಅದನ್ನ ಕನ್ನಡದಲ್ಲಿ ಅನುವಾದ ಮಾಡಿ ಅವ್ರು ಹೇಳೋದು. ಈ ಕನ್ನಡದವ್ರು ಏನ್ ಹೇಳೋದು, ಏನ್ ಮಾಡಿದೆ ಅನ್ನೋರು, ಈ ತರ ಮಾಡಿದೀನಿ ಅಂತ ಹೇಳ್ತಿದ್ದೆ ನಾನು. ಅಲ್ಲಿ ಕೆಲಸ ಮಾಡಿದ್ರ ಜೊತೆಗೆ. ஆமா சொன்னீங்களா, என்ன சொன்னீங்க டைலாக் ಅನ್ನೋರು. ಸರ್ இப்படி ಸರ್ பண்ணிருக்கேன்னா, ಸರಿ ರೈಟ್, ಓಕೆ பண்ணலாமா, ಟೇಕ್ பண்ணலாமா ಅನ್ನೋರು. ಹೆಂಗನ್ನೋರು ಇವರು ಕನ್ನಡದಲ್ಲಿ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಹೀಗೆ ಈ ಭಾಷಾ ಬಾಂಧವ್ಯ ನಂಗೆ ಇದ್ದಿದ್ರಿಂದ ಅದೊಂದಷ್ಟು ತಮಿಳ್ ಕೆಲಸ ಮಾಡ್ಕೊಟ್ಟೆ. ಅನುಕೂಲ ಆಯ್ತು. ಹೌದು, ಅನುಕೂಲ ಆಯ್ತು. ವೀಕ್ಷಕರೇ, ಮುಂದಿನ ಭಾಗದಲ್ಲಿ ಇವರ ಪತ್ರಕರ್ತ ಆಗಿ, ಸಮಾಜ ಸೇವಕರಾಗಿ ಏನೇನು ಮಾಡೋದು ಸಾಧನೆಗಳನ್ನ ಮುಂದಿನ ಭಾಗದಲ್ಲಿ ವೀಕ್ಷಿಸೋಣ. ನಮಸ್ಕಾರ. ನಮ್ಮ ಹೆಸರು ಮಲ್ಲೇಶ್ ಅಂತ, ನಾವು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್. ಇವ್ರ ಹೆಸರು ರಾಜು ಅಂತ. ನಮ್ಮ ವರ್ಣ ಚಾನಲ್, ನಮ್ಮ ಫ್ರೆಂಡ್ ಅವರು ಇವತ್ತು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ, ಅವರು ಇನ್ನ ಉತ್ತುಂಗಕ್ಕೆ ಹೋಗ್ಲಿ ಅಂತ ದೇವ್ರು ಕೇಳ್ಕೊಳ್ತೀವಿ. ದೇವ್ರು ಒಳ್ಳೇದ್ ಮಾಡ್ಲಿ. ಆಲ್ ದ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ನಾನು BR ವಿಜಯಕುಮಾರ್, ನಿವೃತ್ತ ಪ್ರಾದೇಶಿಕ ಸಾರಿಗೆ ಅಧಿಕಾರಿ. ವರ್ಣಚಕ್ರ ಅಂತ ಹೊಸದಾಗಿ ಚಾನಲ್ ಇವತ್ತಿನಿಂದ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರಿಗೆ ನಾನು ಶುಭಾಶಯ ಕೊಡ್ತಾ ಇದ್ದೀನಿ.